ಒಂದು ಕಡೆ ಮದುವೆಗೆ ಸಕಲ ಸಿದ್ಧತೆ ನಡೆಯುತ್ತಿದೆ. ರಾಮಾಚಾರಿ ಅಂತೂ ಸೂಪರ್ ಆಗಿ ಕಾಣಿಸ್ತಾ ಇದಾರೆ ಅಲ್ವಾ? ನಿಮ್ಗೆ ಅನಿಸುತ್ತೆ ರಾಮಾಚಾರಿಯ ಬಗ್ಗೆ? ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ರಾಮಾಚಾರಿ ಪ್ರತಿಯೊಬ್ರು ಕೂಡ ಇಷ್ಟಪಡುವಂತ ವ್ಯಕ್ತಿ. ರಾಮಾಚಾರಿನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಮೆಚ್ಕೊಂಡಿದ್ದಾರೆ. ಸೊ ಹೀಗಾಗಿ ರಾಮಾಚಾರಿಯ ಒಂದು ಮದುವೆನ ಕಣ್ತುಂಬಿಕೊಳ್ಬೇಕು ಅಂತ ಜನರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅದು ಕೂಡ ನೆರವೇರಲಿದೆ. ಸೊ ಆದ್ರೆ ಈಗ ಕಿಟ್ಟಿ ಆಗಮನ ಕೂಡ ಆಗ್ತಿದೆ. ಕೃಷ್ಣ ಕಿಟ್ಟಿ ಬಂದ್ರೆ ಯಾವ ರೀತಿ ಅಲ್ಲಿ ಒಂದು ಯುದ್ಧ ನಡೆಯುತ್ತೆ ಅಂದ್ರೆ ಮತ್ತೆ ಈಗ ಬಹಳಷ್ಟು ರೀತಿಯಲ್ಲಿ ಪ್ಲಾನಿಂಗ್ ಅನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಚಾರುಗೆ ಮತ್ತೆ ರಾಮಾಚಾರಿಗೆ ಮದ್ವೆನ ಮಾಡಿಸಬಾರ್ದು, ನಿಲ್ಲಿಸಬೇಕು, ದಿಗಂತನ ಜೊತೆ ಮದ್ವೆನ ಮಾಡಿಸ್ಬೇಕು ಅಂತ ವೈಶಾಖ ಮತ್ತೆ ಮಾನ್ಯತಾ ಪ್ಲಾನ್ ಆಗಿರುತ್ತೆ. ಸೊ ಅದನ್ನ ಬಂದು ತಡಿತಾನ ಈ ಒಂದು ಕಿಟ್ಟಿ ಕೃಷ್ಣ ಕಾದು ನೋಡ್ಬೇಕು. ಒಟ್ಟಿನಲ್ಲಿ ರಾಮಾಚಾರ್ಯ ತಂದೆ ಆಚಾರ್ಯರಿಗಂತೂ ಇದು ಮದ್ವೆನೇ ಅಲ್ಲ ಅಂತಿದ್ದಾರೆ. ಯಾಕೆಂದ್ರೆ ಬಹಳಷ್ಟು ರೀತಿಯಲ್ಲಿ ಅವ್ರಿಗೂ ಕೂಡ ಏನಾಗ್ಬೋದು ಮುಂದೆ ಅಂತ ಅವ್ರಿಗೂ ಕೂಡ ತುಂಬಾನೇ ಕುತೂಹಲವಿದೆ. ಸೊ ಇದು ಸಂಗ್ರಾಮ ಆಗೋ ಒಂದು ನನಗೂ ಕೂಡ ಕಾಣಿಸ್ತಾ ಇದೆ, ಅದೇ ರೀತಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಏನಾಗುತ್ತೆ, ಇದು ಮದುವೆ ನಡೆಯುತ್ತಲ್ವ ಅಂತ ಅವ್ರಿಗೂ ಕೂಡ ಡೌಟ್ ಶುರು ಆಗ್ಬಿಟ್ಟಿದೆ. ಒಟ್ಟಿನಲ್ಲಿ ರಾಮಾಚಾರ್ಯ ಅಂತೂ ತುಂಬಾನೇ ಖುಷಿಯಾಗಿದ್ದಾನೆ, ಚಾರು ಕೂಡ ಖುಷಿಯಾಗಿದ್ದಾರೆ. ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ರಾಮಾಚಾರಿ ಮದ್ವೆ ಆಗ್ಬೇಕಾ ಅಥವಾ ದಿಗಂತ್ ಮದ್ವೆ ಆಗ್ಬೇಕಾ ಚಾರುನ? ದಿಗಂತ್ ಅಂತ ಈಗ ಯಾರೋ ಕರ್ಕೊಂಡ್ ಬಂದಿದ್ದಾರೆ ಮಾನ್ಯತಾ. ದಿಗಂತರ ಜೊತೆ ಮದ್ವೆನ ಮಾಡಿಸ್ತೀನಿ, ರಾಮಾಚಾರಿ ಜೊತೆ ಮಾಡಿಸೋದಿಲ್ಲ, ಲಾಸ್ಟ್ ನಲ್ಲಿ ಟ್ವಿಸ್ಟ್ ಇಡ್ತೀನಿ ಅಂತ ಬೇರೆ ಮಾನ್ಯತಾ ಹೇಳ್ತಾ ಇದ್ದಾರೆ. ಕಾದು ನೋಡ್ಬೇಕು ನಿಜಕ್ಕೂ ಮಾನ್ಯತಾ ಒಂದು ಪ್ಲಾನ್ ವರ್ಕೌಟ್ ಆಗುತ್ತಾ? ವೈಶಾಖ ಮತ್ತೆ ಮಾನ್ಯತಾ ಮಾಡಿರುವಂತಹ ಪ್ಲಾನ್ ವಿಶೇಷವಾದಂತಹ ಪ್ಲಾನ್ ಇದು ಏನಾಗುತ್ತೋ ಕಾದು ನೋಡ್ಬೇಕಿದೆ.